ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಒಂದು ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ತುಂಬ ಬಿಸಿಲಿದೆ ಸನ್ಸ್ಕ್ರೀನ್ನ ಹಚ್ಕೊಂಡು ಹೊರಗಡೆ ಹೋದ್ರೇ ನಮ್ಮ ಸ್ಕಿನ್ನು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರುತ್ತೆ ಇಲ್ಲ ಅಂದ್ರಂತೂ ಫುಲ್ಲು ಪಿಗ್ಮೆಂಟೇಷನ್ ಎಲ್ಲ ಬಂದ್ಬಿಡುತ್ತೆ ನಂದು ಫುಲ್ಲು ಡ್ರೈ ಸ್ಕಿನ್ನು ಯಾವ ಕ್ರೀಮ್ ಹಾಕಿದ್ರೂ ಕೂಡ ನನಗೆ ಸೆಟ್ ಆಗಲ್ಲ ಇದಕ್ಕಿಂತ ಮುಂಚೆ ನಾನು 3-4 ಸನ್ಸ್ಕ್ರೀನ್ನ ಬಳಸಿದ್ದೀನಿ ಏನಂದರೆ ಸನ್ಸ್ಕ್ರೀನ್ ಹಚ್ಕೊಂಡಾಗ ಅಲ್ಲಲ್ಲೇ ಪ್ಯಾಚ್ ಥರ ವೈಟಿಗೆ ಸ್ಕಿನ್ನಲ್ಲಿ ಅಲ್ಲಲ್ಲೇ ಕಾಣಿಸುತ್ತೆ ಫುಲ್ಲು ನೀಟಾಗಿ ಬ್ಲೆಂಡ್ ಆಗ್ತಾ ಇರಲಿಲ್ಲ ನಾನು ಇವಾಗ ಒಂದು ಸನ್ಸ್ಕ್ರೀನ್ನ ಇದು 2ನೇ ಸಲ ತರಿಸ್ತಾ ಇರೋದು ಇನ್ನು ಸ್ವಲ್ಪ ಇದೆ ಮತ್ತು ಇನ್ನೊಂದು ಸಲ ತರಿಸ್ಬೇಕು ಹೇಗೂ ಸಮ್ಮರಲ್ಲಿ ಡ್ರೈ ಸ್ಕಿನ್ ಇರೋರಿಗಂತೂ ತುಂಬ ಯೂಸ್ ಆಗುತ್ತೆ ತುಂಬ ಜನ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡೋದು ಅಂದ್ಬಿಟ್ಟು ಹುಡುಕ್ತಾ ಇರ್ತೀರಲ್ವ ನಿಮ್ಮೆಲ್ರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಮಿನಿಮಲಿಸ್ಟ್ ಇದು ತರಿಸಿದ್ದೀನಿ SPF 50 ಇದೆ ಇದು ನೀವು ಹೊರಗಡೆ ಹೋಗಲ್ಲ ಅನ್ನೋದಾದರೆ SPF 30ನ ತರಿಸ್ಕೊಳ್ಳಿ ಸಾಕು ನೀವು ಹೊರಗಡೆ ಹೋಗ್ತೀರಾ ಅಂದರೆ 50ನ SPF 50ನ ಬಳಸಿ ಯಾಕಂದರೆ ತುಂಬ ಬಿಸಿಲಿದೆ ಮನೇಲಿ ಇದ್ದಾಗಲೂ ಕೂಡ ನಾವು ಸನ್ಸ್ಕ್ರೀನ್ನ ಹಚ್ಚಲೇಬೇಕು ಇಲ್ಲಾಂದರೆ ಸೂರ್ಯನ ಕಿರಣ ತುಂಬ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ ನಂದು ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ನವ್ರಿಗೂ ನನಗೆ ಗೊತ್ತಿಲ್ಲ ಡ್ರೈ ಸ್ಕಿನ್ನಿಗಂತೂ ನೀಟಾಗಿ ಫೇಸಲ್ಲಿ ಬ್ಲೆಂಡ್ ಆಗುತ್ತೆ ಎಲ್ಲೂ ಕೂಡ ಪ್ಯಾಚ್ ಅನಿಸಲ್ಲ ಹಾಗೆಯೇ ತುಂಬಾ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಇದ್ರ ಹಚ್ಕೊಂಡ ತಕ್ಷಣ ನಾವು ಬೇರೆ ಯಾವುದೇ ರೀತಿ ಪೌಡ್ರ್ ಏನು ಬಳಸೋದು ಬೇಡ ಮಾಯ್ಶ್ಚರೈಸರ್ ಹಚ್ಚಿ ಈ ಸನ್ಸ್ಕ್ರೀನ್ ಹಚ್ಚಿದ್ರೆ ಸಾಕು ಒಂಥರ ಸ್ಕಿನ್ ಒಂಥರ ಮೇಕಪ್ ಮಾಡಿರೋ ಥರ ಗ್ಲೋ ಕೊಡುತ್ತೆ ನೀವು ಬೇಕಿದ್ರೆ ಇದು ಪರ್ಪಲಲ್ಲಿ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಎಲ್ಲರೂ ಯೂಸ್ ಆಗಲಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋಂಥ ನನಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ವಿಡಿಯೋ ನೋಡೋದಕ್ಕೆ ಸುಲಭ ಆಗುತ್ತೆ ಫಾಲೋ ಮಾಡ್ಕೊಳ್ಳೋದ್ರಿಂದ